ಬೃಂದಾವನ ಸೀರಿಯಲ್. ಪುಷ್ಪಗೆ ಪ್ರೀತಿಯಿಂದ ಹೂ ಮುಡಿಸಿದ ಆಕಾಶ್ ನನಸಾಗ್ತಿದೆ ಕನಸು. ಆಕಾಶ್ ಪುಷ್ಪಗೋಸ್ಕರ ಮಲ್ಲಿಗೆ ಹೂವನ್ನು ತಂದಿರುತ್ತಾನೆ. ಅವನು ಮಲ್ಲಿಗೆ ಹೂ ತನಗೋಸ್ಕರಿಗೆ ತಂದಿಲ್ಲ, ಎಲ್ಲರಿಗೂ ತಂದಿದ್ದಾನೆ ಎಂದು ಪುಷ್ಪ ಅಂದುಕೊಂಡಿರುತ್ತಾಳೆ. ಯಾಕೆಂದರೆ ಎಷ್ಟು ಹೂ ತರಬೇಕು ಅಂದು ಗೊತ್ತಾಗದೆ ತುಂಬ ಹೂ ಬುಟ್ಟಿಯಲ್ಲಿ ತಂದಿರುತ್ತಾನೆ. ಅದು ಮನೆಯವರಿಗೆಲ್ಲ ಕೊಟ್ಟು ಖಾಲಿಯಾಗಿರುತ್ತದೆ. ಪುಷ್ಪ ರೂಮಿಗೆ ಬಂದಾಗ ಅವರೆಲ್ಲ ನಿಮಗೆ ಗೇಲಿ ಮಾಡ್ತಾ ಇದ್ರು ಅಂತ ನೀವು ಬೇಸರ ಮಾಡಿಕೊಳ್ಳಬೇಡಿ, ನನಗೊಬ್ಬಳಿಗೆ ಮಾತ್ರ ಅಲ್ಲ, ನೀವು ಎಲ್ಲರಿಗೂ ಹೂ ತಂದಿದ್ದರಲ್ಲ ಎಂದು ಹೇಳುತ್ತಾಳೆ. ಆದರೆ ನಿಜವಾಗಲೂ ಇವನು ಇವಳಿಗಾಗಿಯೇ ತಂದಿರುತ್ತಾನೆ. ನಂತರ ಒಂದಷ್ಟು ಹೂವನ್ನು ತನ್ನ ಅಂಗಿ ಜೇಬಿನಲ್ಲಿ ಹಾಕಿಕೊಂಡಿರುತ್ತಾನೆ. ಅದನ್ನು ಬಚ್ಚಿಟ್ಟುಕೊಂಡೇ ಇರುತ್ತಾನೆ. ನಂತರ ಹೇಳುತ್ತಾನೆ, ಇಲ್ಲ ಪುಷ್ಪ, ನಿಮಗಾಗಿ ಅಂತ ನಾನು ಒಂದಷ್ಟು ಹೂವನ್ನು ನನ್ನ ಜೇಬಲ್ಲಿ ತಗೊಂಡು ಬಂದೆ. ಅಲ್ಲಿ ಕೊಟ್ಟರೆ ನಾನೇ ನನ್ನ ಕೈಯಾರೆ ನಿಮಗೆ ಕೊಟ್ಟ ಹಾಗೆ ಆಗೋದಿಲ್ಲ ಅಂತ ಆ ರೀತಿ ಮಾಡಿದೆ ಎಂದು ಹೇಳುತ್ತಾಳೆ. ಇದನ್ನು ಕೇಳಿ ಪುಷ್ಪ ನಿಂತಲ್ಲೇ ಕಳೆದು ಹೋಗುತ್ತಾಳೆ. ನಂತರ ಆಕಾಶ್ ಇನ್ನೂ ಒಂದು ಮಾತನಾಡುತ್ತಾನೆ. ಅವನಿಗೆ ಅವನ ಗೆಳೆಯ ಹೇಳಿದ ಮಾತು ನೆನಪಾಗುತ್ತದೆ. ಎಲ್ಲ ಹೆಂಡತಿಯರು ಗಂಡನೇ ಆ ಹೂವನ್ನು ಮುಡಿಸಲಿ ಎಂದು ಹೇಳಿದಾಗುತ್ತದೆ. ಆ ಕಾರಣಕ್ಕಾಗಿ ಅವನು ಪುಷ್ಪ, ನೀವು ಸ್ವಲ್ಪ ಹಿಂದೆ ತಿರುಗಿ ಎಂದು ಹೇಳುತ್ತಾನೆ. ಆ ಕಾರಣಕ್ಕಾಗಿ ಪುಷ್ಪ ಹಿಂದೆ ತಿರುಗುತ್ತಾಳೆ. ಅವಳು ಹೂ ಮುಡಿಸುತ್ತಾನೆ. ಅವನಿಗೆ ಇಲ್ಲಿಂದ ಖುಷಿಯಾಗುತ್ತದೆ. ಅವಳು ತುಂಬ ಇಷ್ಟಪಟ್ಟು ಆ ಹೂವನ್ನು ಮುಡಿದುಕೊಳ್ಳುತ್ತಾಳೆ. ನನಗೊತ್ತು ಆಕಾಶ್ಗೆ ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ, ಆದರೆ ನೀವು ನಿಮ್ಮ ಓದಿಗೆ ತೊಂದರೆ ಆಗಬಾರದು ಎಂದು ನನ್ನಿಂದ ದೂರ ಇರ್ತಾ ಇದ್ರಿ. ಇನ್ನೊಂದು ಕೂಡ ನನಗೆ ಗೊತ್ತಿದೆ ಎಂದು ಹೇಳುತ್ತಾಳೆ. ಆಗ ಅವನಿಗೆ ಬೇಸರ ಆಗುತ್ತದೆ. ನಾನು ಇಷ್ಟು ದಿನ ಸಹನ ಕಾರಣದಿಂದ ದೂರ ಇದ್ದರೂ ಇವರು ಅದರ ಬಗ್ಗೆ ಏನು ಅಂದುಕೊಳ್ಳದೆ ಎಷ್ಟು ಹೊಂದಾಣಿಕೆಯಿಂದಿದ್ದಾರಲ್ಲ ಎಂದು ಅವನಿಗೆ ಅನಿಸಿ ತಾನು ಮಾಡಿದ ಕೆಲಸದ ಬಗ್ಗೆ ಬೇಸರ ಆಗುತ್ತದೆ. ಆಕಾಶ್ ಪುಷ್ಪ ನಡುವೆ ಯಾವ ಅಂತರವೂ ಇಲ್ಲ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಪ್ರೀತಿಯಿಂದ ಗಂಡ ಹೂವನ್ನು ತಂದು ಕೊಟ್ಟರೆ ಅವಳು ನಾಚಿ ನೀರಾಗಿ ನಿಲ್ತಾಳೆ ಅಂತ ಅವರ ಗೆಳೆಯ ಹೇಳಿದ ಮಾತನ್ನು ಆಕಾಶ್ ನೆನಪಾಗುತ್ತಾ ಇರುತ್ತದೆ. ಅವನು ಹೇಳಿರುವುದು ನಿಜ ಅಂತ ಆಕಾಶ್ ಅನಿಸುತ್ತದೆ. ಹಾಗಾಗಿ ಅವನೇ ಹೂ ಮುಡಿಸಿಕೊಳ್ಳುತ್ತಾನೆ. ಬೃಂದಾವನ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಧಾರಾವಾಹಿಯಾಗಿದೆ. ಇದರಲ್ಲಿ ಒಂದು ಕೂಡು ಕುಟುಂಬದ ಕತೆ ಇದೆ. ಒಂದು ಮನೆಯಲ್ಲಿ ಒಟ್ಟು 37 ಜನ ವಾಸ ಮಾಡುತ್ತಾರೆ. ಆ ಕುಟುಂಬಕ್ಕೆ ಹೊಸದಾಗಿ ಸೇರಿಕೊಂಡವಳು ಆ ಮನೆ ಮೊಮ್ಮಗ ಆಕಾಶನ ಪತ್ನಿ ಪುಷ್ಪ. ಅವಳು ಮನೆಯನ್ನು ಹೇಗೆ ನಿಭಾಯಿಸಿಕೊಂಡು ಹೋಗುತ್ತಾಳೆ ಅನ್ನೋದು ಇದರ ಒಂದು ಮುಖ್ಯ ಕತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕೊಂತ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಅವರ್ ಚಾನಲ್.